ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಾಮನಹಳ್ಳಿ ಗ್ರಾಮದ ಶ್ರೀ ಚಂದನ್, ರವಿ ಮತ್ತು ಕುಮಾರ್ ಅವ್ರನ್ನ 3 ಜನ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಇವರು ವಿಶೇಷಪ್ಪ ಏನಪ್ಪ ಅಂದರೆ 3 ಜನ ರೈತರು ಮಕ್ಕಳೇ ಭಾಳ ಶ್ರಮ ಪಡ್ತಾರೆ. ನಿಜವಾಗ್ಲೂ ಅಲ್ಲಿ ತಮ್ಮ ಜಮೀನಲ್ಲಿ ಕೃಷಿ ಮಾಡ್ತಾ ಬಿಡುವಿನ ನೆಳಲಿ ಈ ಥರ ನಮ್ಮ ತೋಟಗಳಿಗೆಲ್ಲ ಬಂದು ಎಳ್ನೀರನ್ನೆಲ್ಲ ಕಟಾವು ಮಾಡಿ ಅದನ್ನ ತಿರ್ಗಿ ಮಾರ್ಕೆಟ್ಗೆ ಹೋಗಿ ಮಾಡ್ತಾರೆ. ಒಂದು ರೀತಿ ಮಾದರಿ ಆಗಿದ್ದಾರೆ. ಇವ್ರದ್ದು ಕಷ್ಟ ಸುಖ. ಇವತ್ತು ಎಳ್ನೀರು ರೈಟೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಪೆಪ್ಸಿ, ಕೋಕಾ ಕೋಲಾ ಈ ಥರ ಪಾನೀಯಗಳದ್ದೆಲ್ಲ ರೈಟ್ ಯಾವತ್ತೂ ಏರ್ಕೊಂಡು ಹೋಗುತ್ತೆ. ಬಟ್ ನಾವು ಎಳ್ನೀರು ರೈಟು ಕಡಿಮೆನೇ ಆಗಿದೆ. 20 ರೂಪಾಯಿ ಇದ್ದಿದೆ, ಹಾಲಿಗೆ 15 ರೂಪಾಯಿಗೆ ಬಂದಿದೆ. ಬಟ್ ಜನರುಗಳಿಗೆ ಮಾತ್ರ 35-40 ರೂಪಾಯಿ ಅದು ಇದ್ದೇ ಇರುತ್ತೆ. ಅವ್ರದ್ದು ಏನು ಕಷ್ಟ ಸುಖ ಇದ್ರ ಬಗ್ಗೆ ಮಾತಾಡ್ಸೋಣ. ನಮಸ್ತೆ ಚಂದನ್ ಅವರ. ನಮಸ್ತೆ ರವಿ ಅವರ. ನಮಸ್ತೆ ಕುಮಾರ್ ಅವರ. ಇದು ಎಷ್ಟು ವರ್ಷದಿಂದ ನೀವು ಈಗ ಎಳ್ನೀರು ಎಲ್ಲನೂ ಕುಯ್ಯೋದು ಕಟಾವು ಮಾಡೋದು ಮಾಡ್ತಾಯಿದ್ದೀರಿ? 5 ವರ್ಷದಿಂದ ಮಾಡ್ತಾಯಿದ್ದೀರಿ. ಏನು ಅನಿಸುತ್ತೆ ಕುಮಾರ್ ಅವರ? ಇದು ಈಸಿ ಅನಿಸುತ್ತೋ ಕಷ್ಟ ಅನಿಸುತ್ತೋ? ಹೆಂಗೆ ಅನಿಸುತ್ತೆ? ಇದು ಭಾರಿ ಕಷ್ಟ ಅಂದರೆ ಯಾವ ಥರ ಕಷ್ಟ ಅಂದರೆ ನಾವು ಎಳ್ನೀರು ಹತ್ತಿ ಕೂದಿ ಎಲ್ಲಾನು ಮಾರ್ಕೆಟ್ಗೆ ಹಾಕಿದ್ರು ಜಾಸ್ತಿ ಲಾಭ ಸಿಗ್ತಾ ಇಲ್ಲ ನಮಗೆ. ಓಕೆ. ಈಗ ರೈತರಿಗೆಲ್ಲ ಭಾರಿ ಕಮ್ಮಿ ರೇಟ್ ಕೊಡ್ತಾ ಇದ್ದೀವಿ. ಅಲ್ಲಿ ಕುಡಿಯೋರು ಮಾತ್ರ 40 ರೂಪಾಯಿ 50 ರೂಪಾಯಿ ಕುಡಿತಾರೆ. ನಾವು ಕಮ್ಮಿಯಲ್ಲಿ ಈಗ 15 ರೂಪಾಯಿ ತಕ್ಕ ಕೂದಿ ನಮಗೆ 20 ರೂಪಾಯಿ ಕೊಡ್ತಾರೆ. ಈಗ ನಮ್ಗೆ 5 ರೂಪಾಯಿ ಸಿಗ್ತದೆ, ಏನು ಸಿಗಲ್ಲ. ಕುಯ್ಯೋ ಕೂಲಿನೂ ಸಿಗ್ತಾ ಇಲ್ಲ ಈಗ. ಅಂದರೆ ಬೇರೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇದು ಕಷ್ಟ ಇದೆ. ಚಂದನ್ ಅವರ, ಹೆಂಗೆ ಒಂದು ಸ್ವಲ್ಪ ನಿಮ್ಮದು ಅದು ಕಷ್ಟ ಅನ್ನೋದು ಎಲ್ಲ ಅರಿವಾಗಲಿ. ಮರ ಹತ್ತೋದು ಹೆಂಗೆ ಅಂತ ಒಂಚೂರು ತೋರಿಸ್ತೀರಾ? ನಮ್ಮ ಹಳ್ಳಿ ಜನಗಳಿಗೆಲ್ಲ ಗೊತ್ತಿದೆ. ಸಿಟಿ ಜನಗಳಿಗೆ ಒಂದು ಎಳ್ನೀರು ಯಾವ ರೀತಿ ಮರ ಹತ್ತಿ ಅದನ್ನು ಕೆಡುತ್ತಾರೆ ಅನ್ನೋದು ನೋಡಿ ವೀಕ್ಷಕರೇ. ಈಗ ತಾನೇ ನಮ್ಮ ಚಂದನ್ ಅವರು ಅದು ಒಂದು ಮಿಷಿನ್ ಸಣ್ಣದು ಒಂದು ಡಿವೈಸನ್ನು ಮರಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಫಿಕ್ಸ್ ಮಾಡ್ಕೊಂಡ್ರು ನೋಡಿದ್ರೆ ಅಲ್ಲಿ ಅವರು ರವಿಯವರು ಹಗ್ಗ ಕೊಟ್ಟರು. ಯಾಕಂದರೆ ಗೊನೆಗಳಿಸ್ಬೇಕು ಕೆಳಗಡೆ ಬೀಳೋಗ್ದಂಗೆ. ಹಗ್ಗನ ಅಲ್ಲಿ ಸಿಗಿಸ್ಕೊಂಡು ನೋಡಿ ನಿಧಾನಕ್ಕೆ ಹತ್ತುತ್ತಾ ಇದ್ದಾರೆ. ಹಿಂಗೆ ಹತ್ತಿ ಹೋಗಬೇಕು. ಆ ಮರಗಳು ಎಷ್ಟು ಎತ್ತರ ಇರುತ್ತೆ ಅಷ್ಟು ಎತ್ತರಕ್ಕೆ ಹೋಗಬೇಕು. ಭಾಳ ಮಾಮೂಲಿ ಹಂಗೆಲ್ಲ ಒಂದು ಸೇಫ್ಟಿ ಕಂಪೇರ್ ಮಾಡಿದ್ರು ಕಡಿಮೆನೇ ಅನ್ಬೋದು. ಮಿಷಿನ್ಗಳು ಬಂದಿರೋದ್ರಿಂದ ಪರವಾಗಿಲ್ಲ. ಮೊದಲು ಕೈಲಿ ಹತ್ತುತ್ತಿದ್ರು, ಕಾಲಿಗೆ ಹಗ್ಗ ಹಾಕೊಂಡು ಹತ್ತುತ್ತಿದ್ರು. ಅದು ಕಷ್ಟ ಆಗ್ತಿತ್ತು. ಈ ಥರ ಈಗ ನೋಡಿ ಈಗ ಹತ್ತಿದ್ರು. ಈಗ ಹತ್ತಿದ್ಮೇಲೆ ಅಲ್ಲಿ ಗೊನೆಗಳು ನೋಡ್ಕೊಳ್ತಾರೆ, ಯಾವ ಗೊನೆ ಬಂದಿದೆ ಅಂತ ಅವ್ರಿಗೆ ಕೆಳಗಡೆನೇ ಗೊತ್ತಾಗಿರುತ್ತೆ. ಅದಕ್ಕೆ ಒಂದು ಕೊಕ್ಕೆ ಹಾಕೊಳ್ತಾರೆ. ಅದು ಯಾಕಂದರೆ ಎಳ್ನೀರು ಕೆಳಗಡೆ ಬಿದ್ದು ಇದಾಗೋದು ಬೇಡ ಅಂದ್ಬಿಟ್ಟು ಕೊಕ್ಕೆ ಹಾಕೊಂಡು ಈಗ ಅದೇನಾದ್ರು ಒಂದು ಮೇಲ್ಗಡೆ ಗುದ್ಮಟ್ಟೆ ಇರುತ್ತೆ. ಆ ಗುದ್ಮಟ್ಟೆ ಎಲ್ಲನೂ ಸರಿಸಿ ಒಂದು ಕೊಕ್ಕೆ ಹಾಕೊಂಡು ಈಗ ಕುಡ್ಲಲ್ಲಿ ಕುಯ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಬ್ಬರು ಕೆಳಗಡೆ ಇರೋರು ತಗೊಂಡು ನೋಡ್ತಾಯಿದ್ದಾರೆ ವೀಕ್ಷಕರು. ಹಂಗೆ ಮಾಡಲಿ. ಇಲ್ಲೇ ಎಳ್ನೀರು ತೋಟ, ಅವರು ಆಕಳ ಗಂಟ ಎಳ್ನೀರು ತೋಟ ನೋಡ್ತಾಯಿದ್ದೀರಿ. ಇದು ಒಂದು ಸಾವಯವ ಕೃಷಿಯಲ್ಲಿ ಮಾಡ್ತಾ ಇರೋದು. ಯಾವುದೇ ಕೆಮಿಕಲ್ ಬಳಸಿಲ್ಲ, ಯಾವುದೇ ಉಳುಮೆ ಇಲ್ಲ, ಪ್ಯೂರು ಎಲ್ಲ. ನೋಡಿ ಡ್ರಮ್ ನೋಡಿರ್ಬೋದು, ಅದೆಲ್ಲ ಜೀವಾಮೃತ ಮಾಡೋದು. ಇಲ್ಲಿ ಆಟೋ ಕೂಡ ನಿಂತಿದೆ. ಶ್ರೀಗಂಧ ಇದೆ. ಇನ್ನು ಹೆಚ್ಚಾಗಿ ಯಾವುದು ಭೂಮಿಯೆಲ್ಲ ಉಳುಮೆ ಇಲ್ಲ, ನ್ಯಾಚುರಲಾಗಿ ಬೆಳೆಯೋದ್ರಿಂದ ಒಂದು ಎಳ್ನೀರು ಟೇಸ್ಟ್ ಇರುತ್ತೆ. ನೀವು ನೋಡ್ತಾಯಿದ್ದೀರಿ ಚಂದನ್ ಅವರು ಮರದ ಹತ್ತಿ ಕಟಾವು ಮಾಡ್ತಾಯಿದ್ದಾರೆ. ಎಳ್ನೀರನ್ನ ಕಟಾವು ಮಾಡಿದ್ರು, ಅಂದರೆ ಗೊನೆ ಕಟಾವು ಮಾಡಿದ್ರು. ಈಗ ನಿಧಾನಕ್ಕೆ ಜಾರಿಸ್ತಾರೆ. ಕಾಯಿ ಮಟ್ಟೆ ಮೇಲೆ ಗುದ್ಮಟ್ಟೆ ಮೇಲೆ ಜಾರಿಸ್ತಾರೆ. ಹಂಗೆ ಬಂತು. ಈಗ ಅದು ಬಿಟ್ಟ ಮೇಲೆ ಇಲ್ಲಿ ಕೆಳಗಡೆ ಒಬ್ಬರು ಹಗ್ಗದಲ್ಲಿ ಇಟ್ಕೊಂಡಿರ್ತಾರೆ. ಇವರು ಹಗ್ಗದಲ್ಲಿ ನಿಧಾನಕ್ಕೆ ಕೆಳ್ಕೊಳ್ತಾರೆ. ಬಿಡ್ತಾಯಿದ್ದಾರೆ ನೋಡಿ, ಅವರು ನಿಧಾನಕ್ಕೆ ಬಿಡ್ತಾಯಿದ್ದಾರೆ. ಭಾಳ ಕಷ್ಟವೂ ಇರುತ್ತೆ ಒಂದೊಂದು ಟೈಮು. ಸಲೀಸಾಗೂ ಆಗ್ಬೋದು. ಈ ಥರ ಒಂದು ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಯಾಕಂದರೆ ಅಲ್ಲಿ ಮೊಟ್ಟೆಗಳ ಮೇಲೆಲ್ಲ ಸಿಗಾಕೊಳ್ಳೋದು ಇವೆಲ್ಲ ಇರ್ತವೆ. ಮಧ್ಯೆ ಒಂದೊಂದು ಕೆಂಜುಗಳಿರ್ತವೆ. ಅವರು ಕಡ್ತಾ ಇವೆಲ್ಲ ಇದ್ದೇ ಇರುತ್ತೆ. ಇದ್ರ ಶ್ರಮದ ಮಧ್ಯೆಲೂ ಅವರು ಎಳ್ನೀರನ್ನ ಕುಯ್ತಾರೆ, ಹಿಂಗೆ ಇಳಿಸ್ಕೊಳ್ತಾರೆ. ಇಲ್ಲಿ ಇನ್ನೊಬ್ಬರು ಕುಮಾರ್ ಅವರು ಅದನ್ನ ಇಳಿಸ್ಕೊಂಡು ಕಡ್ಡಿ ಹೊಡಿತಾರೆ. ಈಗ ಏನೇನು ಎಕ್ಸ್ಟ್ರಾ ಕಡ್ಡಿಗಳೆಲ್ಲ ಇರ್ತವೆ, ಆ ಕಡ್ಡಿಗಳೆಲ್ಲನೂ ಅವರು ಕೊಕ್ಕೆ ಬಿಚ್ಚಾಕಿದ್ಮೇಲೆ ಕಡ್ಡಿಗಳು ಹೊಡೆದು ತಗೊಂಡೋಗಿ ಅಲ್ಲಿ ಆಟೋದ ಹತ್ರ ಮಡಗ್ತಾರೆ. ಆಟೋದಿಂದ ಎಣ್ಕೆ ಆಗುತ್ತೆ. ಈಗ ಹಗ್ಗನ ಬಿಡಿಸ್ತಾ ಇದ್ದಾರೆ ನೋಡಿ. ಹಾಗೆ ಹಗ್ಗ ಬಿಡಿಸ್ತಾ ಇದ್ದಾರೆ. ಹಗ್ಗ ಈ ಕೆಳಗಡೆ ಈಗ ಎಳ್ಕೊಳ್ತಾರೆ. ಈಗ ಇದು ಸಿಂಪಲ್ ಪ್ರೋಸೆಸ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಅದರದೇ ಆದ ಒಂದು ಡಿಫಿಕಲ್ಟಿ ಇದೆ. ನೋಡಿ ಈಗ ಅದು ಹಂಗೆ ಕೂದಾದ್ಮೇಲೆ ನಿಧಾನಕ್ಕೆ ಇಳಿಬೇಕು. ನಾವೆಲ್ಲ ಮರಗಾಲು ನೋಡಿದ್ದೀರಿ ಜಾತ್ರೆಗಳಲ್ಲಿ, ಒಂಥರ ಅದೇ ಥರ ಫೀಲ್ ಆಗುತ್ತೆ. ಮರಗಾಲ ಥರನೇ ಅವ್ರಿಗೆ ಒಂದೊಂದು ಕಾಲನ್ನ ಕೆಳಗಡೆ ಕೊಟ್ಕೊಂಡು ಬ್ಯಾಲೆನ್ಸಲ್ಲಿ ಇಳ್ಕೊಂಬರ್ಬೇಕು. ಇದು ಒಂದು ಅನುಭವ ಇರೋರೇ ಮಾಡಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಕಲಿಬೋದು, ಅಂಥ ಕಷ್ಟ ಏನಿಲ್ಲ. ನಮ್ಮ ರೈತರ ಮಕ್ಳುಗಳು ಇವತ್ತು ಈ ಸ್ಕಿಲ್ ಕಲ್ತ್ರೇ ಒಂದು ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರವಿ ಅವರು ಎಲ್ಲ ಹಗ್ಗ ಜೋಡಿಸ್ಕೊತಾ ಇದ್ದಾರೆ. ಈಗ ಕುಮಾರ್ ಅವ್ರನ್ನ ಇಂಟ್ರ್ಯೂ ಮಾಡಿ ಕಷ್ಟ ಸುಖ ವಿಚಾರಿಸೋಣ. ಚಂದನ್ ಅವರು ಈಗ ಇಳಿದ್ಮೇಲೆ ಅವ್ರದ್ದು ಒಂದು 2 ನಿಮಿಷ ಮಾತಾಡೋಣ. ಚಂದನ್ ಅವರೇ, ಏನು ಅನ್ನಿಸ್ತು ಈಗ ಮರ ಹತ್ತಿ ಇಳಿದ್ರಿ? ಏನಾದ್ರು ಉಸಿರು ಬರ್ತಾ ಇದೆಯಾ? ಶ್ರಮ ಅನ್ನಿಸ್ತಾ ಇದೆಯಾ?
ಏನು ಅನಿಸುತ್ತೆ? ಡೈಲಿ ಕೆಲಸ ಮಾಡಿದ್ರೆ ಆ ಥರ ಏನು ಅನ್ಸುತ್ತೆ. ಈಗ ಯಾರು ಹೊಸೊಬ್ರು ಮಾಡ್ಬೇಕಾದ್ರೆ ಏನು ಅನ್ಸ್ಬೋದು? ಹೊಸಬ್ರು ಮಾಡಿದ್ರೆ ಸ್ವಲ್ಪ ಉಸಿರು ಬರ್ತದೆ, ಕಷ್ಟ ಆಯ್ತದೆ. ಒಟ್ಟಿನಲ್ಲಿ ಅಭ್ಯಾಸ ಆಗಬೇಕು ನಿಮ್ಮ ಪ್ರಕಾರ. ಅಭ್ಯಾಸ ಆಗಬೇಕು. ಭಾಳ ಒಳ್ಳೆಯದು ಆಗಲಿ. ಈಗ ನಿಮ್ಮ ಸ್ನೇಹಿತರು ಕುಮಾರ್ ಅವ್ರು ಮಾತಾಡ್ತೀನಿ, ಇದೊಂದು 2 ಪಾರ್ಟ್ ವಿಡಿಯೋ ಮಾಡ್ತೀನಿ, ಒಂದು ತೋರಿಸ್ಕೊಟ್ರಿ. ಎಲ್ಲರೂ ಪರವಾಗಿ ಧನ್ಯವಾದಗಳು.